ನೋಡಿ ಇಲ್ಲಿ ಪ್ರಶ್ನೆ ಇದು ಆಲ್ರೆಡಿ ಲೋಕಾಯುಕ್ತ ಮುಂದೆ ತನಿಖೆಗೆ ಅಂತೇಳಿ ಕೊಟ್ಟಾಗಿದೆ. ತನಿಖೆ ಅಂತಲ್ಲಿ ಅಲ್ಲಿದೆ ಅಲ್ವೇ, ಕಂಪ್ಲೀಟ್ ಅದನ್ನು ಇಡಲಿಲ್ಲ, ಕ್ಲೋಸ್ ಮಾಡಲಿಲ್ಲ, ಇಟ್ಕೊಂಡಿದ್ದಾರೆ. ಇದಕ್ಕೆ ಜೀವ ಕೊಟ್ಕೊಂಡು ಏನಾದ್ರು ಒಂದು ರೀತಿಯಲ್ಲಿ ಎದುರಿಸೋಕ್ಕೆ ಅಂತ ಇಟ್ಕೊಂಡಿರ್ಬೋದು. ಈಗ ನನ್ನ ಪ್ರಶ್ನೆ, ಇದಕ್ಕೆಲ್ಲ ಉತ್ತರ ಕೊಡೋ ಕಾಲ ಬರುತ್ತೆ, ಕೊಡ್ತೀನಿ. ನಾನೇನು ಎಲ್ಲೂ ಹೋಗಲ್ಲ, ಕದ್ದು ಯಾವ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗಲ್ಲ. ಅಯ್ಯೋ ನನ್ನ ಪರವಾಗಿ ಹೇಳಿಕೆ ಕೊಡ್ರಪ್ಪ, ಅಯ್ಯೋ ನನ್ನ ಪರವಾಗಿ ಇವೆಲ್ಲ ಹೇಳಿಕೆ ಕೊಡ್ರಪ್ಪ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ದಯ ಬೇಡ್ಕೊಳ್ಳಲ್ಲ. ದಯನೀಯ ಪರಿಸ್ಥಿತಿಗಳು. ಹಿಂಗೆ ಕ್ಯಾಬಿನೆಟ್ ದರ್ಜೆ ಸಚಿವರು ಹಿಂಗೆ ಬಂದು ಕೂತ್ಬಿಟ್ರೆ ಹೆಂಗೆ? ನಾನು ಅದನ್ನೇ ಕೇಳೋದು, ಓದಾದರೂ ಸರಿಯಾಗಿ ಇದು ಹೋಗಲಿ ಕಾನೂನು ವ್ಯಾಪ್ತಿಯೊಳಗೆ. ಕುಮಾರಸ್ವಾಮಿನ ಹಿಡಿಯೋಕ್ಕಾಯ್ತದೆ ಇದರಲ್ಲಿ, ಅದಾದರೂ ನೋಡ್ಕೋಬೇಕು. ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಪ್ರಭಾವ ಬೀರಿಲ್ಲ. 2015ರಲ್ಲಾಗಿರೋದು ಕೇಸ್ ಬುಕ್ ಆಗಿರೋದು ಇದು. ಈ ಪ್ರಕರಣ ನಡೆದಿರೋದು 2010ರಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ. ನನ್ನ ಕಾಲದ್ದೇನಿಲ್ಲ ಇಲ್ಲಿ 2007ರದು. ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು, ಮಾಡೋಕ್ಕಾಗಲ್ಲ ಅಂತೇಳಿ, ಅವ್ರಿಗೆ ತೀರ್ಮಾನ ತಗೊಳ್ಳಿ ಅಂತೇಳಿ. ಮಾಡಬೇಕು, ನಾನು ಸ್ವಂತಕ್ಕೆ ಏನಾದ್ರು ಮಾಡ್ಕೋಬೇಕು ಅನ್ನೋದು ನಾನೇ ಸೇರಿ ಹಾಕಿವೆ. 4 ಡಿನೋಟಿಫಿಕೇಷನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ. ಅದನ್ನು ಕೇಸ್ ಅನುಭವಿಸಿದ್ನಲ್ಲ, ಹಾಕ್ಸಿದ್ರಲ್ಲ ಕೇಸ್ ನನ್ನ ಮೇಲೆ, ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು. ಏನು ಇನ್ಯಾವುದು ಇಲ್ಲ ನಂದು ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದ್ರು ಬಿಡಿ, ಇನ್ಯಾವುದೂ ಇಲ್ಲ. ಇವೇ ಇವೊಂದು ಪಾಪ. ಆಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾನು ಹೋರಾಟ ಇತ್ತಲ್ಲ, ಆ ಹಿನ್ನೆಲೆಯಲ್ಲಿ ಅವ್ರ ಸರ್ಕಾರದಲ್ಲಿ ತೆಗೆದು ಒಂದು 4-5 ಕೇಸ್ಗಳು ಹಾಕೊಂಡಿದ್ರು. ಇದನ್ನು ಇವರು ಪಾಪ ತೆಗೆದು ಇದೊಂದು ಕೇಸ್ ಹಾಕೊಂಡು ಒದಾಡ್ತಾವ್ರೆ. ಮಾಡ್ಕೊಳ್ಳಿ.